ಒಬ್ಬ ರೈಟರ್ ಆಗಿ ಒಬ್ಬ ಕಥೆಗಾರನಾಗಿ ದುಡ್ಡು ಮಾಡ್ಲಿಕ್ಕೆ ಸಿನಿಮಾ ಮಾಡೋದಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗುಮ್ಟಿ ಚಿತ್ರತಂಡದವರು ಈಗ ಕುಡುಬಿ ಸಮುದಾಯದ ಜನರ ಮಧ್ಯದಲ್ಲಿ ಅವರ ಅನಿಸಿಕೆಗಳನ್ನ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅಂತ ಹೇಳ್ಬೋದು. ಹೊಸ ಯುವಕರಲ್ಲಿ ನಾನು ಒಂದು ಕೇಳೋದು ಅಂತ ಹೇಳಿದ್ರೆ, ಈಗ ಬರ್ತಾ ಇದ್ದಾರ, ಇಂಟ್ರೆಸ್ಟೆಡ್ ಇದ್ದಾರ ಈಗ ಹೊಸ ಹುಡುಗರು? ನಮ್ಮ ಈ ಕಲೆ ಈ ವರ್ಷದಲ್ಲಿ ಒಂದು 5 ದಿವಸ ಹೋಳಿ ಸಂದರ್ಭದಲ್ಲಿ ಮಾಡ್ತೇವಲ್ಲ ಹೋಳಿ ಆಚರಣೆ. ಹೌದೌದು. ಆದ್ರೆ ಈಗ ನಮ್ಮ ಈ ಜನಪದ ಕಲಾ ತಂಡ ಮಾಡಿ ಬೇರೆ ಬೇರೆ ಕಡೆ ಪ್ರದರ್ಶನ ಕೊಡುವ ರೀತಿಯಲ್ಲಿ ಹುಡುಗರನ್ನ ಕರ್ಕೊಂಡು ಹೋಗ್ತೇವೆ. ಹಾಗಾಗಿ ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಬಂತೆ. ಹಾಗಾಗಿ ನಮ್ದು ಈ ಹೋಳಿ ಸಂದರ್ಭದಲ್ಲಿ ಎಲ್ಲೇ ಹೊರಗಡೆ ಹುಡುಗರು ಇದ್ರು ನಾವು 5 ದಿವಸ ಈ ಹೋಳಿ ವೇಷ ಧರಿಸಿ ನಾವು ದೇವ್ರ ಸೇವೆ ಮಾಡ್ಬೇಕನ್ನೋ ಉದ್ದೇಶದಿಂದ ಊರಿಗೆ ಬರ್ತಾರೆ, ಬಂದು ಅಂದ್ರೆ ಸೇವೆ ಮಾಡ್ತಾರೆ. ಹಾಗಾಗಿ ನಮ್ಗೆ ಮುಂದೂ ಸಹ ಹುಡುಗರು ಬರ್ತಾರೆ ಅಂತ ನಿರೀಕ್ಷೆಯಲ್ಲೇ ನಾವು ಈಗ ಮಾಡ್ತಾ ಇದ್ದೇವೆ. ಸರ್, ಈಗ ಓವರ್ ಆಲ್ ಈಗ ಟ್ರೈಲರ್ ರಿಲೀಸ್ ಆಗಿದೆ, ಹೇಗೆ ನೀವು ಹೊಸ ಪೀಳಿಗೆ ಹೇಗೆ ಅನಿಸ್ತು, ನಿಮ್ಮ ಹಳೆ ಪೀಳಿಗೆ ಹೇಗೆ ಅನಿಸ್ತು, ಹೊಸ ಪೀಳಿಗೆ ಹೇಗೆ ಅನಿಸ್ತು ಅಂತಂದ್ರೆ ಅದರಲ್ಲಿ ಹೇಗೆ ಅನಿಸ್ತು ಅದು ನೋಡಿ ಅಂತ ಫಸ್ಟ್ ಅಂದ್ರೆ ನೋಡಿದ ತಕ್ಷಣ ಏನು ಅನಿಸ್ತು ಅಂತ ಯಾರು ಹೇಳ್ಬೋದು ಸರ್? ಮಾಸ್ಟರ್ ಹೇಳ್ಬೋದು, ಯಾರು ಹೇಳ್ಬೋದು? ಟ್ರೈಲರ್ ಮೊನ್ನೆ ಬಿಡುಗಡೆ ಆಗಿದೆ, ನೋಡಿದ್ದೇವೆ. ತುಣುಕುಗಳನ್ನು ಗಮನಿಸಿದಾಗ ಒಂದಿಷ್ಟು ನಮ್ಮ ಸಂಪ್ರದಾಯಕ್ಕೆ ಪೂರಕವಾಗಿ ಇದೆ. ಬಹಳ ಮುಖ್ಯವಾಗಿ ಆರಂಭದಲ್ಲಿ ಉದ್ಯೋಗದ ಒಂದು ಹುಡುಕಾಟ, ತರುವಾಯ ಹೊಟ್ಟೆ ಹೊಟ್ಟಿಗಾಗಿ ಪೇಟೆಗಳಿಗೆ ಹೋಗುವಂತಹದ್ದು, ಆದ್ರೂ ಕೂಡ ನಮ್ಮ ಮೂಲ ಪರಂಪರೆಯನ್ನ ಉಳಿಸಬೇಕನ್ನುವಂತ ತುಡಿತ ನಾಯಕನಲ್ಲಿರುವಂತಹದ್ದು. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಹೋರಾಟಗಳನ್ನ ಮಾಡಿ ಒಂದಿಷ್ಟು ಜನರನ್ನ ಸಂಘಟಿಸಿ ತರುವಾಯ ಜೊತೆಗೆ ನಾಯಕಿಯು ಕೂಡ ಅದಕ್ಕೆ ಸಾಥ್ ಕೊಟ್ಟಿರುವಂತಹದ್ದು ಬಹಳ ಅದ್ಭುತವಾಗಿ ಆ ಟ್ರೇಲರ್ ಮೂಡಿ ಬಂದಿದೆ. ಇನ್ನು ಪೂರ್ಣ ಸಿನಿಮಾ ನೋಡಿದಾಗಲೇ ಬಹುಶಃ ಇದು ಗೊತ್ತಾಗಬಹುದು. ನನಗನ್ನಿಸ್ತದೆ ಬಹುಶಃ ಈ ಗುಮ್ಟಿ ಅನ್ನುವಂಥ ಒಂದು ಏನು ಪರಂಪರೆ ಇದೆ, ಅದನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯೊಂದಿಗೆ ಕೆಲಸ ಆಗ್ತಾ ಇದೆ. ನಿಜವಾದ ಹಿನ್ನೆಲೆ ಒಂದು ಸ್ವಲ್ಪ ಹೇಳಬೇಕಾಗ್ತದೆ. 2002ರ ಅವಧಿಯಲ್ಲಿ ನಮ್ಮ ಉಡುಪಿಯಲ್ಲಿ 46 ಕೂಡುಕಟ್ಟೆಗಳಿದ್ದು, ಅದರಲ್ಲಿ ಸುಮಾರು 37 ಕೂಡುಕಟ್ಟೆಗಳಲ್ಲಿ ಮಾತ್ರ ಹೋಳಿ ಆಗ್ತಾ ಇತ್ತು, 14 ಕೂಡುಕಟ್ಟೆಗಳಲ್ಲಿ ಹೋಳಿ ಆಗ್ತಾ ಇರಲಿಲ್ಲ. ಆವಾಗ ಒಂದಿಷ್ಟು ಪ್ರಯತ್ನಗಳು ನಿರಂತರ ಒಂದು 3 ವರ್ಷದ ಪ್ರಯತ್ನದ ಪರವಾಗಿ ಒಂದು ಹೋಳಿಗಂಡಿಯಲ್ಲಿ ಒಂದು ದೊಡ್ಡ ಬೃಹತ್ ಹೋಳಿ ಸಮಾವೇಶ ಮಾಡಿತು. ತನ್ಮೂಲಕ ಹೋಳಿಗೆ ಒಂದು ಹೊಸ ಮೆರುಗು ಬಂತು. ಆದ್ರೂ ಕೂಡ ಅದನ್ನು ಸಂಘಟಿಸುವಂತ ಅವಶ್ಯಕತೆ ಬಂತು. ಆದ್ರಿಂದ ಒಂದು ಹಿಡಿತದಲ್ಲಿರಲಿಲ್ಲ. ಕಡೆಗೆ ಏನಾಯ್ತು ಕೇಳಿದ್ರೆ 2009ರ ಅವಧಿಯಲ್ಲಿ ನಾವು ಕೂಡುಕಟ್ಟು ಒಕ್ಕೂಟ ಉಡುಪಿ ಜಿಲ್ಲೆ ಅಂತ ಮಾಡ್ತೀವಿ. ಶಾಂತ ನಾಯ್ಕರು ಅಧ್ಯಕ್ಷರಾಗಿದ್ರು, ನಾನು ಆರಂಭಿಕ 7 ವರ್ಷ ಕಾರ್ಯದರ್ಶಿಯಾಗಿದ್ದೆ. ಒಂದಿಷ್ಟು ಕೂಡುಕಟ್ಟುಗಳಿಗೆ ಹಗಲು ರಾತ್ರಿ ಎಲ್ಲ ಅನ್ನದೇ ಈ ಕೆಲವೆಲ್ಲ ಸಂಪ್ರದಾಯಗಳನ್ನ, ಕೆಲವೊಂದು ಟೈಮಿಂಗ್ಸ್ ಅನ್ನ, ವೇಳಾಪಟ್ಟಿಗಳನ್ನೆಲ್ಲ ಮಾಡಿದ್ದೇವೆ. ಮಾಡಿ 2011ರಲ್ಲಿ ಒಕ್ಕೂಟದ ಉದ್ಘಾಟನೆ ಆದ್ರ ಮೇಲೆ ಅದರಿಂದ ನಿರಂತರವಾಗಿ ಅದಕ್ಕೆಲ್ಲ ಟೈಮಿಂಗ್ ಫಿಕ್ಸು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲ ಹೊಸತನವನ್ನ ಸ್ವಲ್ಪ ಆಧುನಿಕತೆಗೆ ಸ್ವಲ್ಪ ಪೂರಕವಾಗಿ ಒಂದಿಷ್ಟು ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಆ ಪರಂಪರೆ ಮುಂದುವರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಸಂಘಟನೆಯಿಂದ ಆಗ್ತಾ ಇದೆ. ಸರ್, ನಿಮ್ದೀಗ ಈ ಕುಡುಬಿ ಸಮುದಾಯದ ಹುಡುಗರ ಮಕ್ಕಳು ಅಂದ್ರೆ ಈ ನಮ್ಮ ಉಡುಪಿ ಜಿಲ್ಲೆಯ ಹುಡುಗರ ಮಕ್ಕಳೆಲ್ಲ ಜಾಸ್ತಿ ಯಾವ ಭಾಗದಲ್ಲಿ ಇರ್ತಾರೆ? ಊರಲ್ಲೇ ಇರ್ತಾರಲ್ಲ, ಹೊರಗಡೆ ಕೆಲ್ಸಕ್ಕೆ ಹೋಗಿ? ಅಂದ್ರೆ ಬಹುತೇಕ ಇಲ್ಲೇ ಗಾರಿಗೆ ಕೆಲಸ ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾರೆ. ಸ್ವಲ್ಪ ಎಜುಕೇಶನ್ ಇದ್ದವರು ಸಿಟಿ ಹೋಗ್ತಾರೆ. ಬಹಳ ಖುಷಿಯ ಸಂಗತಿ ಅಂತ ಹೇಳಿದ್ರೆ, ಈ ಹಿಂದೊಮ್ಮೆ ಹೋಳಿ ವೇಷ ಹಾಕುದು ಅಂತ ಹೇಳಿದ್ರೆ ಬಹಳ ನಾಚಿಕೆ ಪಡ್ತಾ ಇತ್ತು, ಬಹಳ ಕೀಳಿರಿಮೆ ಇತ್ತು ನಮ್ಮ ಹುಡುಗರಲ್ಲಿ, ಬಹಳಷ್ಟು ಕೀಳಿರಿಮೆ ಐತೆ. ಹೋಳಿ ಹಬ್ಬಕ್ಕೆ ಹಾಕುದು ಅಂತೇಳಿ ನಾಚಿಕೆ ಅಂದ್ರೆ ಕೀಳಿರಿಮೆ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹೋಳಿಯ ಮಹತ್ವವನ್ನು ಅರ್ಥಕೊಂಡಿದ್ದಾರೆ. ಮಿಲಿಟರಿಗಿದ್ದರೂ ಕೂಡ ಬರ್ತಾರೆ, ಅಥವಾ ಬೇರೆ ಬೇರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೂ ಕೂಡ 5 ದಿನ ಮಟ್ಟಿಗೆ ಬಂದು ಹೋಳಿ ಸೇವೆ ಮಾಡ್ತಾ ಇದ್ದಾರೆ. ಅದೊಂದು ಅದ್ಭುತ ಬೆಳವಣಿಗೆ. ಮಕ್ಕಳು ಕೂಡ ಅದ್ರ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ನಿಮ್ಮ ಈ ಸಿನಿಮಾದ ಮೂಲಕ ತುಂಬೊಂದಿಷ್ಟು ಅವೇರ್ನೆಸ್ ಇನ್ನು ಮೂಡಿ ಬರಬಹುದು ಎನ್ನುವಂತ ಆಶಾಭಾವನೆಯಿಂದ ನಾವಿದ್ದೇವೆ. ಈ ಸಿನಿಮಾವನ್ನ ಬೇರೆಯವರು ನೋಡಿದ್ರೆ ಅದು ಒಂದು ಕಲ್ಚರ್ ಆಗಿ ನೋಡ್ತಾರೆ.
ಅಂದ್ರೆ ನಮ್ಮ ಒಂದು ಜನಪದ ಕಲ್ಚರ್ ಅಂತ ನೋಡಿದ್ರೆ, ನೀವು ನೋಡುವುದು ನಿಮ್ಮ ಮನೆ ಹಬ್ಬ, ನಿಮ್ಮ ಹೋಳಿ ಹಬ್ಬ ಹೆಂಗೋ ನೀವು ಹಂಗೆ. ಈಗ ನಮ್ದು ಒಂದೇನು ಮಾರಣಕಟ್ಟೆ ಹಬ್ಬ ಆಗತ್ತ, ಇಲ್ಲ ಧರ್ಮಸ್ಥಳ ಮೇಳದ ಆಟ ಆತ್, ಇಲ್ಲ ಮಂದರ್ತಿ ಮೇಳ ಆಟ ಆತ್, ಇದು ನಮ್ಮ ಮನೆಯಲ್ಲಿ ಆಚರಣೆ ಮಾಡುವಾಗ ಹೆಂಗಾತ್ತು, ಹಂಗೆ ಈ ಗುಮ್ಟಿ ಸಿನಿಮಾ ಕೂಡ ನಿಮ್ದೊಂದು. ಅಂದ್ರೆ ಈಗ ಇವಾಗ್ಲೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಹೋಯ್ತು, ಬಟ್ ನೀವು ನಿಮ್ಮ ಜನಕ್ಕೆ ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡಿ ಐತೆ. December 4 ಮೇಲೆ ಇದು ನಿಮ್ಮ ಸಿನಿಮಾ. ಕುಂದಾಪುರದಿಂದ ಹಿಡಿದು ಸೋಲಾಪುರದರ ಹೊರಗೆ ಹೋಗಿ ಶೂಟ್ ಮಾಡಿ, ಸೋಲಾಪುರದವರೆಗೂ ಹೋಯ್ತು ನಾವು. ಅಂದ್ರೆ ನಿಮ್ಮ ಮರಾಠಿ ಬೇಸ್ ಇರೋದ್ರಿಂದ ಸೋಲಾಪುರದಲ್ಲಿ ಆ ಕುಡುಬಿ ಸಮುದಾಯದ ಕಾಶಿಯನ್ನು ಹುಡುಗ ಹೋಟೆಲ್ ಕೆಲಸ ಮಾಡೋ ಸೀನ್ ನ ಸೋಲಾಪುರದ ಸಿಟಿಯಲ್ಲೇ ಶೂಟ್ ಮಾಡಿತ್ತು. ಅಂದ್ರೆ ಎಲ್ಲೂ ಕೂಡ ಫೇಕ್ ಆಗ್ಬೋದು, ಇಲ್ಲೆಲ್ಲೋ ಮರಾಠಿ ಬೋರ್ಡ್ ಹಾಯ್ಕಂಕಾಗ ನಾವು ಅಂದಳಿ ಹೇಳಿ ಅಲ್ಲಿಗೆ ಹೋಯ್ತು. ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸರ್, ಒಬ್ಬ ನಿರ್ಮಾಪಕ ಅಷ್ಟೇ ಗಟ್ಟಿ, ಆತ ಒಂದು ಆರ್ಟ್ ಮೂವಿಗೆ ಹಣ ಹಾಕ್ಬೇಕಾದ್ರೆ ಅದು ಅವ್ರದ್ದು ಧೈರ್ಯ. ನಮ್ಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಅಂದ ಹೇಳ್ರೆ, ನೀವೆಲ್ಲ ಹಿರಿಯರು ಸೇರಿ December 4 ನಿಮ್ಮನೆ ಹಬ್ಬ ನೀವು ಮಾಡ್ಕ. ಈಗ ನಾವೊಂದು ಚಲನಚಿತ್ರ ಆಗಿ ಬಂದಿದೆ, ಅದು ನಮ್ಮ ಜನಾಂಗಕ್ಕೆ ಎಲ್ಲರಿಗೂ ತೋರಿಸ್ಬೇಕು, ಅದನ್ನ ತೋರಿಸುವಂತ ಕೆಲಸ ಆಗ್ಬೇಕು ಅಂತ ನಿಟ್ಟಿನಲ್ಲಿ ನೀವೊಂದು ಪ್ರಶ್ನೆ ಹಾಕಿದ್ದು ಖುಷಿನೇ. ನಾವೊಂದು ಆಲೋಚನೆ ಮಾಡಿದ್ದು, ಸಾಕಷ್ಟು ನಮ್ಮ 46 ಕೂಡುಕಟ್ಟುಗಳಿದೆ. 46 ಕೂಡುಕಟ್ಟಲ್ಲಿ ನಾವೊಂದು ಯೋಜನೆ ಮಾಡ್ರೆ, ಮಾಸ್ಟರ್ ನಾವು ಮೊನ್ನೆ ಹೀಗೆ ಚರ್ಚೆ ಮಾಡಿದ, ಮತ್ತೆ ನೀವು ಮೊನ್ನೆ ಸಿಕ್ಕಿದ್ರಿ, ಒಂದು ತಂಡವಾಗಿ ಈಗ December 4 ನಂತರ ಒಂದು ತಂಡವಾಗಿ ಹೋಗಿದ್ರೆ ಅಲ್ಲಿ ನಾವು ಸಾಕಷ್ಟು ಜನ ನೋಡ್ಬೋದು, ಚೆನ್ನಾಗಬಹುದು ಅಂತೇಳಿ. ಮತ್ತೊಂದು ನಮ್ಮ ಯಂಗ್ ಸ್ಟಾರ್ ಕೆಲವೊಂದು ನಮ್ಮಲ್ಲಿ ಜಿಲ್ಲಾ ಸಂಘ ಇದೆ, ಜಿಲ್ಲಾ ಸಂಘದ ಅಂಡರ್ ಅಲ್ಲಿ ಯುವ ಸಂಘಟನೆ ಇದೆ, ಕುಡುಬಿ ಕೂಡುಕಟ್ಟ ಅಂತ ಇದೆ, ಹಾಗೆ ಶಿಕ್ಷಣ ಸಮಿತಿ, ಹಾಗೆ ಬೇರೆ ಸಮಿತಿಗಳಿದೆ. ಎಲ್ಲರ ಬಹುಮತದಿಂದ ಅವರ ಅಭಿಪ್ರಾಯ ತಕೊಂಡು ನಮ್ಮ ಕೂಡುಕಟ್ಟು ವ್ಯಾಪ್ತಿಯಲ್ಲಿ ಎಲ್ಲರನ್ನು ಇನ್ವಾಲ್ವ್ಮೆಂಟ್ ತಕೊಂಡು ಅವರಿಗೆ ನಾವು ಸಾಕಷ್ಟು ನಾಡ್ದಿಗೆ ಒಂದು ಕೆಲವೊಂದು ಕಾರ್ಯಕ್ರಮದಲ್ಲಿ ವಿಷಯ ಹಂಚಿಕೊಳ್ತಿದ್ದೇವೆ. ಆವಾಗ ನಾವು ಯೋಜನೆ ಮಾಡಿದ್ರೆ ಆಯೇ ಒಂದು 2-3 ಕೂಡುಕಟ್ಟು, ಈಗ ಒಳಬಾಯಲ್ಲಿ ಒಂದು ದೊಡ್ಡ ಕೂಡುಕಟ್ಟು ಸುಮಾರು 200-205 ಜನ ಇರುವಂತದ್ದು ಕೂಡು, ಕಲ್ಮರಿಗೆ ಒಂದು 200 ಜನ ಇರುವಂತ ಕೂಡುಕಟ್ಟು, ಹಾಗೆ ದೊಡ್ಡ ದೊಡ್ಡ ಕೂಡುಕಟ್ಟುಗಳಿದೆ. ಅವ್ರ ಜೊತೆಯಲ್ಲಿ ಹತ್ತಿರದ ಕೂಡುಕಟ್ಟು ಸೇರ್ಕೊಂಡು ಯೋಜನೆ ಮಾಡ್ರೆ ಒಂದೇ December 5 ಇಂಥ ಕೂಡುಕಟ್ಟು ಸೇರ್ಕೊಂಡು ಒಂದು 105 ಜನ ಇಂಥವ್ರು ಕೂಡ್ಕೊಂಡು ಹಾಗೆ ಒಂದು ಪ್ಲಾನ್ ಮಾಡಿದ್ರೆ ನನ್ನ ಒಂದು ಆಲೋಚನೆ. ಅದು ಸಾಕಷ್ಟು ಮಾಹಿತಿ ಕೊಡ್ಬೇಕು, ಆವಾಗ ನಮ್ಮ ಜನರಿಗೆ ಹೆಚ್ಚಿನ ಜನರಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ನನ್ನ. ಕರೆಕ್ಟ್. ಏನಂತ ಹೇಳಿದ್ರೆ, ನೀವು ಬಂದು ನೋಡಿದಾಗ ಆ December 4-5 ಹಿಂಗೆ ಬಂದು ನೀವು ಕೂಡುಕಟ್ಟರು ಬಂದು ನೋಡಿದಾಗ ಹೊರಗಡೆ ಜನರಿಗೆ ಆ ಸಂಪ್ರದಾಯ ಏನು ಅನ್ನೋದು ನಾವು ಬೆಂಗಳೂರು ರಾಜ್ಯಾದ್ಯಂತ ರಿಲೀಸ್ ಮಾಡಿದಾಗ ಅದನ್ನ ನೋಡ್ಲಿಕ್ಕೆ ಆಗತ್ತೆ. ಇದು ಹೆಂಗಂದ್ರೆ ನಿಮ್ಮಿಂದನೇ ದೇಶ ರಾಜ್ಯದಲ್ಲಿ ಅದು ಪಸರಿಸ್ಬೇಕು. ನೀವು ಅದಕ್ಕೆ ಒಂದು ಪೂಜೆ ಮಾಡಿ ಅದಕ್ಕೊಂದು ಹೂಗಿಟ್ಟು ಕರ್ಪೂರ ಒಟ್ಟು ಆರತಿ ಮಾಡಿದ್ರೆ ಮಾತ್ರ. ನಾವು ಇದನ್ನ ಹೆಂಗಂತ ಹೇಳಿದ್ರೆ, ಹಿರಿಯ ಪತ್ರಕರ್ತರು ಒಬ್ರು ನಮ್ಮ ಹತ್ರ ಹೇಳಿದ್ರು ಮೊನ್ನೆ, ನಾನು ಅವಾಗ ಡಿಸ್ಕಷನ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ, ಅವರು ಕೇಶವ್ ಸರ್ ಅಂತ ಹೇಳಿ, ಸಂದೇಶ್ ನೀವು ಬೆಂಗಳೂರಿಗೆ ಆ ಗುಮ್ಟಿ ಸಮುದಾಯದವ್ರನ್ನ ಕರೆಸಿ ಸ್ಟೇಜ್ ಹರಿಸಿ ನಿಮ್ ಪ್ರೆಸ್ ಮೀಟಿಗೆ ಇಂಪಾರ್ಟೆನ್ಸ್ ಕೊಡದೆ ಆ ಸಮುದಾಯಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಟ್ರಿ ಅಲ್ಲ, ಈ ಒಳ್ಳೆತನ ನಮ್ಗೆ ಖುಷಿ ಆಯ್ತು ಅಂತ ಹೇಳ್ರು. ಅಂದ್ರೆ ಯಾಕೆ ಹೇಳ್ರ ಅಂತ ಹೇಳ್ರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮೋಹನ್ ಸರ್ ಹತ್ರ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರಂತೆ. ಅಂದ್ರೆ ಸರ್, ನಾವು ಇವತ್ತು ಇಲ್ಲಿ ಬಂದದ್ದು ನಾವೆಲ್ಲೋ ಟಿವಿ ಚಾನಲ್ ಅಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲೋ ಎಲ್ಲೋ ಪೇಪರ್ನಲ್ಲೋ ಕೂತ್ಕೊಂಡು ನಾವು ಹೋಗಿ ಇಂಟರ್ವ್ಯೂ ಮಾಡ್ಬೋದು ಸರ್. ನಮಗೆ ನಿಮ್ಮಿಂದ ಮಾಹಿತಿ ಬೇಕು. ಯಾಕಂದ್ರೆ ನಾವು ಬಂದಾಗ ಒಂದು ಅಕ್ಷರ ಬರಿಬೇಕಾದ್ರೂ ನೀವು ಕೊಟ್ಟ ಮಾಹಿತಿ ಅದು. ನಮ್ಮ ಜೊತೆಗೆ ನೀವು ಇನ್ವಾಲ್ವ್ ಆಗಿ ನೀವೆಲ್ಲ ಬೆರೆತು ನಾವು ಹೇಳಿದ ಕೂಡಲೇ ಇಡೀ ತಂಡವನ್ನ ಇಟ್ಕೊಂಡು ಅವ್ರು ಬೆಂಗಳೂರಿಗೆ ಬಂದಿರುವಂಥದ್ದು ಎಲ್ಲದೂ ಕೂಡ ಖುಷಿ ಆಯ್ತು. ಅದಕ್ಕೆ ನಾವು ಕೂಡ ನಾಳೆ ಆದ್ರೂ ನಾವು ನಿಮ್ಮ ಹಿರಿಯರಿಂದನೇ ನಮ್ಮ ಸಿನಿಮಾ ಪೂಜೆ ಆಗ್ಬೇಕು. ಆ ರಿಲೀಸಿಗೆ ನಿಮ್ಮ ಹಿರಿಯರು, ನೀವು ಯಾರನ್ನ ಹೇಳ್ತಿರೋ ನಿಮ್ಮ ಹಿರಿಯರಿಂದ ನಿಮ್ಮ ತಂಡ, ನೀವೇ ಆ ಸಿನಿಮಾದ ರಿಬ್ಬನ್ ಕಟ್ ಮಾಡ್ಬೇಕು, ನೀವೇ ಆ ಸಿನಿಮಾಕ್ಕೆ ದೀಪ ಬೆಳಗ್ಬೇಕು, ನೀವೇ ಅದನ್ನ ರಾಜ್ಯಾದ್ಯಂತ ರಿಲೀಸ್ ಮಾಡ್ಬೇಕು. ಅದಕ್ಕೆ ನಾವು ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ಆದ್ರೆ ನಾವು December 4 ಬುಧವಾರನೇ ಇಟ್ಟದ್ದು. ಅದಕ್ಕೆ ಆ ಬುಧವಾರ ಆ ಗುರುವಾರ 2 ದಿನ, ಅಂದ್ರೆ ನೀವು ಬುಧವಾರ ರಿಲೀಸ್ ಮಾಡಿದ್ರೆ ಶುಕ್ರವಾರ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಬುಧವಾರ ನೀವೇ ಬಂದು ಅದನ್ನ ದೀಪ ಬೆಳಗಿಸಿ, ನಿಮ್ಮ ಅಧ್ಯಕ್ಷ ಇರ್ಬೋದು, ಹಿರಿಯರು ಇರ್ಬೋದು, ಎಲ್ಲ ಬಂದು ಬೆಳಗಿಸಿ ನೀವು ಆ ಸಿನಿಮಾ ನೋಡಿ. ನಿಮ್ಗೆ ತುಂಬಾ ಸಿನಿಮಾ ಅಂತೂ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಇಷ್ಟು ನಾನು ಹೇಳ್ತೆ ಸರ್. ಈಗ ನಾನು ಆಗ ಅವ್ರಿಗೆ ಕೇಳಿದೆ ಹಿರಿಯರಿಗೆ ಹೇಗನ್ಸ್ತು ಅಂತ, ಈಗ ಯುವಕರಿಗೆ ಹೇಗನ್ಸ್ತು ಅಂತ ಟ್ರೈಲರ್ ಚೆನ್ನಾಗಿದೆ. ಟೋಟಲಿ ಫಿಲ್ಮ್ ಚೆನ್ನಾಗಿ ಬರ್ಬೋದು, ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ. ಮತ್ತೆ ನಮ್ಮ ಜನಾಂಗದವರಿಗೆ ಒಂದು ಮಾರ್ಗದರ್ಶನ ತರನ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈಗ
ನಮ್ಗೆ ಏಜ್ ಜಾಸ್ತಿ ಅಂತಲ್ಲ, ನಮ್ಗಿಂತ ಏಜ್ ಇದ್ದು ಅನುಭವ ಜಾಸ್ತಿ ಇತ್ತು. ಇನ್ನು ಮಕ್ಕಳಿಗೆ ಒಂದು ಮುಂದೆ ಇನ್ನೂ ಖುಷಿ ಆಗೋದು. ಹೌದು, ಯಾಕಂದ್ರೆ ಇನ್ನು ಈಗ 10% ಹಬ್ಬಕ್ಕೆ ಹೋಗೋ ಅಂಬರ್ 10 ಬದಲು 50% ಹೋಗೋ ಆಸೆ. ನೀವು ಹೇಳುವಾಗ ನಂಗೆ ನೆನಪಾಯ್ತು. ಯಾಕಂತ ಹೇಳಿದ್ರೆ ನಿಮ್ಮ ಸಮುದಾಯವು ಕೂಡ ಪ್ರಪಂಚಕ್ಕೆ ಮತ್ತಷ್ಟು ತೆರೆದುಕೊಂಡು ಹೋಗ್ಲಿ ಅನ್ನೋದು ಕೂಡ ನಮ್ಮ ಚಿತ್ರತಂಡದ ಆಶಯ. ಅಂದ್ರೆ ಯುವಕರು ಬರ್ಬೇಕು, ಖುಷಿ ಪಡ್ಬೇಕು, ವೇಷ ಹಾಕೋದೇ ಒಂಥರ ಖುಷಿ ಆಗ್ಬೇಕು. ಅಂದ್ರೆ ಆ ಸಂಸ್ಕೃತಿಯ ಸದ್ದು ಅವ್ರ ಕಿವಿ ಬೆಳಿಬೇಕಾದ್ರೆ ಅವ್ರ ಥಿಯೇಟ್ರಿ ಬರ್ಕ್ ಆ ಎಮೋಷನ್ ಅವ್ರಿಗೆ ಕನೆಕ್ಟ್ ಆಯ್ಕೋ. ಕೇವಲ ಗುಮ್ಟಿ ಸಮುದಾಯದವ್ರದ್ದು ಮಾತ್ರ ಸಿನಿಮಾ ಅಲ್ಲ, ನಮ್ಮ ಇಡೀ ಕರ್ನಾಟಕದ ಕಲ್ಚರ್ ಸರ್. ಎಷ್ಟೆಷ್ಟೋ ಜನಪದ ಕಲೆಗಳಿದೆ ನಮ್ದು. ಎಲ್ಲವೂ ಮರೀಚಿಕೆ ಆಗ್ತಾ ಹೋಗ್ತಾ ಇದೆ. ಹೋಗ್ತಾ ಅದು ನಮ್ಮ ಜನಪದ ಕಲೆ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ನಾವು ಕರಾವಳಿಯಲ್ಲಿ ಹುಟ್ಟಿ ನಾವಿಲ್ಲಿ ಕರಾವಳಿಯಲ್ಲಿ ನೀರ್ ಕುಡ್ಕೊಂಡು ನಾವೇನೋ ಪತ್ರಕರ್ತರಾಗಿ ನಾವೇನೋ ಬರಿಬೇಕಾದ್ರೆ ಆ ಕಲ್ಚರ್ನ ಖಂಡಿತ ಎಂತ ವೈವಿಧ್ಯತೆ ಎಂತ ಪದ್ಧತಿ ಪ್ರಕಾರ ಮಾಡ್ತಾ ಇದ್ರಿ ಅಂದ್ರೆ ಆ ಬಣ್ಣ ನೋಡ್ಲಿಕ್ಕೆ ಇಷ್ಟ. ಒಂದು ಡ್ರೋನ್ ಶಾಟ್ ಅಲ್ಲಿ ಆ ಗುಮ್ಟಿ ವೇಷಗಳನ್ನ ನೋಡಕ್ಕೆ ಎಷ್ಟು ಚಂದ ಸರ್. ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಮಾಸ್ಟರ್. ಇಡೀ ಹೋಳಿ ಅನ್ನುವಂತಹದ್ದು ಹೇಳಿಕೆಗಳು ಮತ್ತೆ ಹಾಡುಗಳು, ಒಂದಿಷ್ಟು ವಿಧಾನಗಳು, ಪೂಜಾ ವಿಧಾನಗಳು, ಪರಂಪರೆಗಳು ಆ ನಿಟ್ಟಿನಲ್ಲಿ ಸಾಕ್ತದೆ. ಡೋಲು ಪರಿಚಯ ಇರ್ಬೋದು ನಿಮ್ಗೆ, ತಮಟೆ ಪರಿಚಯ ಇತ್ತು, ಎಲ್ಲ ಚರ್ಮವಾದ್ಯಗಳ ಪರಿಚಯ ಇತ್ತು ನಿಮ್ಗೆ ಬಹುತೇಕ. ಈ ಚರ್ಮವಾದ್ಯ ಎಲ್ಲಾದ್ರೂ ನೋಡಿದ್ರೆ ನೀವು ಮೊದಲು? ಖಂಡಿತ. ನಾ ಹೇಳ್ದಂಗೆ ಹೋಳಿ ಹಬ್ಬ ಹೀಗೆ ಆಚರಿಸ್ತಾರೆ ಅನ್ನೋದೇ ಹೊಸ ವಿಷಯ. ನಾನು ಇಲ್ಲಿ ಇದ್ದಿದ್ದು, ಇಲ್ಲಿ ಶೂಟಿಂಗ್ ಟೈಮ್ ಅಷ್ಟು ಕೂಡ ಪ್ರತಿದಿನನೂ ಸದಾ ಉಪಯೋಗಿಸ್ಕೊಂಡು ಇದೇನು ಅದೇನು ಅಂತ ತಿಳ್ಕೊಂಡಿದ್ದು. ಆಮೇಲೆ ತುಂಬಾ ಅಚ್ಚರಿ ಮೂಡಿಸ್ತು ಹೀಗೆಲ್ಲ ಆಚರಣೆಗಳಿದೆ ಅನ್ನೋದು. ಆಮೇಲೆ ಭಾಷೆ ಆಗಿರ್ಬೋದು ಅಥವಾ ಅವ್ರು ಹಾಡೋ ರೀತಿ ಆಗಿರಬಹುದು, ಆಮೇಲೆ ಉಪವಾಸ ಇರೋದು, ಸ್ನಾನ ಮಾಡದೇ ಇರೋದು, ಮತ್ತೆ ಸಂಚಾರಕ್ಕೆ ಹೋಗೋದು, ಇದೆಲ್ಲದೂ ಅಂದ್ರೆ ಅವರ ಹಾರ್ಡ್ ವರ್ಕ್ ಅಲ್ಲಿ ನನಗೊಂಥರ ಒಂದು ಅಪ್ರಿಸಿಯೇಷನ್ ತರ. ಅಂದ್ರೆ ಅವರನ್ನ ಒಂಥರ ಒಂದು ಮಟ್ಟಿಗೆ ಗೌರವ ಹೆಚ್ಚಾಯ್ತು. ಅವ್ರು ಅಷ್ಟು ಕಷ್ಟಪಟ್ಟು ಅದನ್ನ ಉಳಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ನಾವು ಶೂಟಿಂಗ್ ಬಂದಿದ್ದ ಟೈಮಲ್ಲಿ ನಮಗೆ ಅದನ್ನ ಲೈವ್ ನೋಡೋದಕ್ಕೆ, ಅಂದ್ರೆ ಮನೆಗೆ ಹೋಗ್ತಾ ಇದ್ರಲ್ಲ, ನಾವು ಶೂಟಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಅವ್ರ ಮನೆಗೆ ಹೋಗಿ ಮಾಡೋದನ್ನು ಕೂಡ ನೋಡಿದ್ವಿ. ಅದೆಲ್ಲದು ತುಂಬಾನೇ. ಇನ್ನೊಂದು ಸರ್, ಇನ್ನೊಂದಾಯ್ತು ರವೀಣ, ನಿಮ್ಮನೇಲೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಲೈವ್ ಇತ್ತಲ್ಲ ಶೂಟ್. ಹೌದೌದು. ಇಲ್ಲ ವೈಷ್ಣವಿ ಹತ್ರ ನೀವು ಆ ಕಡೆಯಿಂದ ಬನ್ನಿ ಈ ಕಡೆಯಿಂದ ಬನ್ನಿ ಅಂತ ಹೇಳ್ತಾ ಇದ್ವಿ. ಒಬ್ರು ಹಿರಿಯರು ಕೂತಿದ್ರು. ಕೂತ್ಕೊಂಡು ಇದ್ ಮಾಡಿದಾಗ ವೈಷ್ಣವಿ ಬಂದ್ಬಿಟ್ಟು ಅಲ್ಲೇ ಬಂದು ಕೂತ್ಕೊಂಡ್ರು. ಅಂದ್ರೆ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಆ ಕಡೆ ಈ ಕಡೆ ಓಡಾಡಂಗಿಲ್ಲ, ಅದನ್ನ ಮೆಟ್ಟಂಗಿಲ್ಲ, ಇದೆಲ್ಲ ಇತ್ತಲ್ಲ. ಅವ್ರು ಒಂದೇ ಸಲ ರೈ ಅಂತ ಹೇಳಿ ವಜ್ರಮಣಿ ಲುಕ್ ಕೊಟ್ಬಿಟ್ರಿ ಇವಳಿಗೆ. ಈಗ ಗುಮ್ಟಿ ಅಂತ ಹೆಸರಿಟ್ಟಿವಿ. ಫಸ್ಟ್ ಪ್ರಶ್ನೆ ಬಂದಿದ್ದು ಗುಮ್ಟಿ ಅಂದ್ರೆ ಏನು ಅಂತ. ಆಮೇಲೆ ನಾವು ಹೇಳಿದ್ವಿ ಅದು ಒಂದು ಮಣ್ಣಿನ ಮಡಿಕೆಯಲ್ಲಿ ಮಾಡುವಂತ ಚರ್ಮವಾದ್ಯ ಅಂತ ಹೇಳಿದ್ವಿ. ಅದನ್ನ ಒಂದು ಅವರದ್ದೇ ಒಂದು ಸ್ಟೈಲ್ ಅಲ್ಲಿ ಬಾರಿಸ್ತಾರೆ ಅದನ್ನ. ಅದು ಗುಮ್ಟಿ ಅಂತ ಕರಿತೇವೆ. ಅದು ಆಕ್ಚುಲಿ ಗುಮ್ಮಟೆ ಅಂತ ಕರೀತಾರೆ. ಆ ಗುಮ್ಮಟ ಆಕಾರದಲ್ಲಿ ಇರೋದ್ರಿಂದ ಗುಮ್ಮಟೆ ಅಂತ ಕರಿತೀವಿ. ಇಲ್ಲಿ ಕುಂದಾಪುರಕ್ಕೆ ಬಂದಾಗ ಸ್ವಲ್ಪ ಲ್ಯಾಂಗ್ವೇಜ್ ಸ್ವಲ್ಪ ಸ್ಪೀಡ್ ತಗೊಂಡು ಗುಮ್ಟಿ ಆಗಿದೆ ಅಂತ ಹೇಳಿದೆ. ಸರ್, ಈಗ ಗುಮ್ಟಿ ಮಾಡುವುದು ಹೇಗೆ ಅಂತ? ಗುಮ್ಟಿ ಆಕ್ಚುಲಿ ಬಹಳ ಹಿಂದೆ ಮೂಲತಃ ನಮ್ಗೆ ಗೊತ್ತಿಲ್ಲ, ಮರದಿಂದಲೇ ತಯಾರಾದಂತ ಗುಮ್ಟಿಗಳು ಆರಂಭದಲ್ಲಿದ್ದು ಅನ್ನುವಂತ ಕಲ್ಪನೆ ಇದೆ. ಇವತ್ತು ಉತ್ತರ ಕನ್ನಡದಲ್ಲಿ ಕುಣಬಿಯವರು ಮರದ ಗುಮ್ಟೆಯನ್ನೇ ಬಳಸ್ತಾರೆ. ತರುವಾಯ ಕಾಲಾನಂತರದಲ್ಲಿ ಅದರಲ್ಲಿ ಹೆಚ್ಚು ಸೌಂಡ್ ಬರ್ತಾ ಇಲ್ಲ, ಒಂದು ಹೊಸ ಪ್ರಯೋಗ ಮಾಡಿ ಮಣ್ಣಿನಲ್ಲೇ ಗುಮ್ಟೆ ಮಾಡುವಂತ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಜೊತೆಗೆ ಅವಾಗ ಹೇಳಿದ್ರಲ್ಲ, ಶಿವನ ಡಮರದಲ್ಲಿ ಬಳಸುವಂತ ಇದು ಚರ್ಮ ಇದೇ ಆಗಿರ್ತದೆ, ಇದರದ್ದೇ ಚರ್ಮ ಶಿವನ ಡಮರಿನಲ್ಲಿ ಇರ್ತದೆ. ಅದರಿಂದ ಅಷ್ಟೊಂದು ದೈವಿಕತೆ ಕೊಡುವಂತಹದ್ದು. ಅದಕ್ಕಾಗಿ ದೈವಿಕ ಹಿನ್ನೆಲೆಯ ಧಾರ್ಮಿಕ ಜಾನಪದ ಕಲೆ ಅಂತಲೇ ನಾವು ಪರಿಗಣಿಸ್ತೇವೆ. ಸರ್, ಅದು ಮಾಡ್ಲಿಕ್ಕೆ ಏನಾದ್ರು ಸ್ಪೆಷಲ್ ಏನಾದ್ರು ಹೀಗೆ ಮಾಡಬೇಕು? ಚರ್ಮವಾದ ಮಾಡೋದು ನೋಡಿ, ಗುಮ್ಟೆ ಅನ್ನುವಂಥದ್ದು ಪ್ರತಿ ವರ್ಷ, ಕೆಲವು ಸಲ 2 ವರ್ಷಕ್ಕೊಂದ್ಸಲ ಕಟ್ತಾರೆ. ಚರ್ಮವನ್ನ ತೆಗೆದು ನೀರಿನಲ್ಲಿ ನೆನೆ ಹಾಕಿ, ಒಂದು ದಿನ ನೆನೆ ಹಾಕಿ, ನಂತರ ಈ ಹುಲ್ಲಿದೆಯಲ್ಲ, ಈ ಒಣ ಹುಲ್ಲಿನ ತಕೊಂಡು ಅದನ್ನ 5 ಅಥವಾ 7 ಬಾರಿ ಅದನ್ನು ಸರಿಯಾಗಿ ಹದ ಮಾಡ್ತಾರೆ. ಹದ ಮಾಡಿ ಆದ್ರ ಮೇಲೆ ಗುಮ್ಟೆಯನ್ನ ಕೊಂಚಿಟ್ಟು ನಂತರ ಎಲ್ರು ಕನಿಷ್ಠ 4-5 ಜನ ಗುಮ್ಟೆಯ ಚರ್ಮವನ್ನು ಗಟ್ಟಿಯಾಗಿ ಎಳೆದಿಡ್ಕೊಳ್ತಾರೆ. ಒಬ್ಬ ಸುತ್ತಲೂ ದಾರ ಕಟ್ಟಿ ಅದನ್ನ ಟೈಟ್ ಮಾಡ್ತಾನೆ. ಆ ಮೂಲಕ ಒಂದು ಚೂರು ನೆರಿಗೆ ಬೀಳಬಾರ್ದು. ನೆರಿಗೆ ಬಿದ್ರೆ ಅದು ಸೌಂಡ್ ಬರೋದಿಲ್ಲ. ಇದು ಗುಮ್ಟೆಯನ್ನು ಕಟ್ಟುವಂತ. ಇನ್ನೊಂದು, ಈ ನಿಮ್ಮ ಏನು ಕಿರೀಟ ಅಥವಾ ಪೇಟೆ ಏನ್ ಕಟ್ತೀರಿ, ಅದ್ರಲ್ಲೊಂದು ಗರಿ, ಅದು ಬಹಳ ವಿಶೇಷ. ನಾವು ಚಿಕ್ಕದಿಂದ ಕೇಳ್ತಾ ಇದ್ವಿ, ನಿಮ್ಮ ವೇಷ ಬಂದಾಗ ಆ ಗರಿಯ ಮಹತ್ವವನ್ನು ಹೇಳ್ತಾ ಇದ್ವಿ. ಆ ಗರಿ ಇಂತದೇ. ಈಗ ಬಹಳ ಪ್ರಧಾನ ಎನ್ನುವಂತಹದ್ದು ನಮ್ದು ಮುಂಡಾಸ್ ಇದೆಯಲ್ಲ, ಅದರಲ್ಲಿ
ಬಿಳಿ ಪಂಚೆ ಇದೆಯಲ್ಲ ಅದರಲ್ಲೇ ಮುಂಡಾಸ್ ಕಟ್ತಾರೆ. ಜೊತೆಗೆ ಆ ಹೂವಿನ ತಯಾರಿ ಎಲ್ಲ ನಮ್ಮನೆ ಹೆಂಗಸರಿಗೆ ಸಂಬಂಧಪಟ್ಟದ್ದು. ಅವರಿಗೆ ಹೂಗಳನ್ನೆಲ್ಲ ಕಟ್ತಾರೆ. ಮೊದಲು ಕನಕಾಂಬರ ಹೂವೇ ಬಳಸ್ತಾ ಇದ್ರು. ಈಗ ಕಾಲಾನಂತರದಲ್ಲಿ ಬಣ್ಣದ ಎಲೆಗಳ ಹೂಗಳನ್ನು ಬಳಸ್ತಾರೆ. ಮೊದಲು ಅದೇ ನೈಜ ಹೂಗಳನ್ನೇ ಬಳಸ್ತಾ ಇದ್ರು. ಅದು ಕನಿಷ್ಠ 5 ದಿನ ಅದು ಬರ್ತದೆ, ಏನೂ ಆಗುದಿಲ್ಲ, ಹಾಳಾಗುದಿಲ್ಲ. ಜೊತೆಗೆ ಅದ್ರಲ್ಲಿ ಗರಿ ಇದೆಯಲ್ಲ, ಗರಿ 3 ಬಣ್ಣದ ಇದೆ. ಒಂದು ಬಿಳಿ, ಒಂದು ಕಂದು ಮತ್ತು ಕಪ್ಪು ಬಣ್ಣದ ಏನು ಗರಿ ಇದೆ, ಅದು 3 ಜಾತಿಯ ಪಕ್ಷಿಗಳು ಬಹಳ ವಿಶೇಷ ಅಂತ ಹೇಳಿದ್ರೆ ಈಗ ಡಿಸೆಂಬರ್ ಅವಧಿಯಲ್ಲಿ ಬರ್ಲಿಕ್ಕೆ ಶುರು ಆಗ್ತವೆ. ಕೆಲವು ವಿದೇಶದ ಹಕ್ಕಿಗಳು, ನಮ್ಮಲ್ಲಿ ಹಟ್ಟಿ ಮುದ್ದು ಅಂತ ಹೇಳ್ತೇವೆ ಅಥವಾ ಭೀಮನ ಹಕ್ಕಿ ಅಂತ ಕೂಡ ಕರೀತಾರೆ. ಆ ಹಕ್ಕಿಗಳು ಡಿಸೆಂಬರಿಗೆ ಬಂದ್ರೆ ಸಣ್ಣ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಬರುವಾಗ ಸಣ್ಣ ಬಾಲ ಆರಂಭ ಅಷ್ಟೇ. ಸಣ್ಣ ಫೆಬ್ರವರಿ ಟೈಮಲ್ಲಿ ಒಂದಿಷ್ಟು ಉದ್ದ ಆಗ್ತದೆ ಆ ಬಾಲ. ಆ ಬಾಲ ಕೆಲವು ಕಳಚಿ ಬೀಳ್ತದೆ. ಮತ್ತೊಂದಿಷ್ಟು ನಮ್ಮದೇ ಆದಂತ ರೀತಿಯಲ್ಲಿ ಪಕ್ಷಿಗಳಿಗೆ ಏನೂ ತೊಂದರೆ ಆಗ್ತಿದೆ, ಯಾವುದೇ ಹಾನಿ ಮಾಡದೆ ಅದರ ಗರಿಯನ್ನ ನಯವಾಗಿ ತೆಗೆಯುವಂತಹದ್ದು ಬಹಳ ವಿಶೇಷ. ಅದು ತೆಗಿತಾರೆ. ಮತ್ತೊಂದು ಬಹಳ ವಿಶೇಷ ಅಂದ್ರೆ ಈ ವರ್ಷ ಏನು ಹಕ್ಕಿ ಬಂದು ಅಲ್ಲಿ ಬಂದು ಕೂತಿರ್ತದೆ, ಬರುವ ವರ್ಷ ಅದೇ ಹಕ್ಕಿಗಳು ಅಲ್ಲಿ ಬರ್ತವೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಹೋದ್ರು ಕೂಡ ಅಲ್ಲಿಯೇ ಬರ್ತವೆ, ಅದೇ ಪ್ಲೇಸ್ ಅಲ್ಲಿ ಬಂದು ಕೂತ್ಕೊಳ್ತವೆ. ಗರಿಯನ್ನ ತೆಗೆದ್ರೆ ನಮಗೆ ಒದಗಿಸಿ ಅವು ತನ್ನಿತ್ತಾನೆ ಹೋಗ್ತವೆ. ಇದು ಬೇಕಾದ್ರೆ ಅಂದ್ರೆ ನಾವು ಒಂದು ಸಿಗ್ಮು ಅಂತ ಒಂದು ದಾಖಲೀಕರಣ ಮಾಡಿದ್ದೇವೆ. ಆ ದಾಖಲೀಕರಣದಲ್ಲಿ ಸಂಪೂರ್ಣ ಸಿಗ್ಮು ಹೋಳಿ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಒಂದು 20 ದಿನ ಶೂಟಿಂಗ್ ಮಾಡಿ ಅದೊಂದು ದಾಖಲೀಕರಣ ಮಾಡಿದ್ದೇವೆ. ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ನಶಿಸುತ್ತಿರುವ ಸಾಂಸ್ಕೃತಿಕ ಕಲ್ಚರ್, ಪರಂಪರೆ ಎನ್ನುವಂತ ರೀತಿಯಲ್ಲಿ ವಿಶ್ವಸಂಸ್ಥೆಗೆ ಅದನ್ನ ಒಂದಿಷ್ಟು ಗೈಡ್ ಮಾಡಿ ಉಳಿಸ್ಬೇಕು ಅನ್ನುವಂಥ ಪ್ರಯತ್ನ ಹಿಂದೆ ಮಾಡಿತ್ತು. ಆದರೆ ಅದಕ್ಕೆ ಸರಿಯಾದ ಸ್ಪಂದನಗಳು ಸರ್ಕಾರವು ಮತ್ತೆ ನಮ್ಮಲ್ಲಿ ಕೂಡ ನಾವೆಲ್ಲ ಹಳ್ಳಿಯ ಪ್ರದೇಶಗಳಲ್ಲಿರುವರು ಅದೆಷ್ಟೊಂದು ಆಧುನಿಕತೆಯಲ್ಲಿ ಈಗಿನ ಹೋರಾಟ, ಈಗಿನ ಪೈಪೋಟಿ ಯುಗದಲ್ಲಿ ನಮ್ಗೆ ಅದನ್ನೆಲ್ಲ ಹೊರಗಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಬಹಳ ಅಪ್ರಿಶಿಯೇಟ್ ಮಾಡಬೇಕು ವಿಕಾಸ್ ಶೆಟ್ಟರನ್ನ. ಯಾಕೆ ಹೇಳಿದ್ರೆ ಅಷ್ಟು ಹಣ ಹಾಕಿ ಆ ಒಂದು ಫಿಲ್ಮ್ ಅನ್ನ ಮಾಡ್ಲಿಕ್ಕೆ ಧೈರ್ಯ ತೋರಿದ್ರಲ್ಲ, ಆ ಮನುಷ್ಯ ಗ್ರೇಟ್ ಅಂತ ನಾನು ಹೇಳ್ತೇನೆ. ಜೊತೆಗೆ ನೀವೊಂದಿಷ್ಟು ಮೂಲತಃ ಇಲ್ಲಿ ಬಂದು ಅಲ್ಲಿಯ ಕಥೆಗಳನ್ನ ಕಟ್ಟಿದ್ದು ಇಲ್ಲಿ ಬಂದು ಕತೆ ಕಟ್ಟಿದ್ದು, ಆ ಕಥೆಯನ್ನ ಕಟ್ಟಿಕೊಂಡು ಅದಕ್ಕೊಂದು ರೂಪ ಕೊಟ್ಟಿದ್ದೀರಿ. ಅದರಿಂದ ಸಮಸ್ತ ಕುಡಿಬಿ ಸಮುದಾಯದ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ, ಉಡುಪಿ ದಕ್ಷಿಣ ಕನ್ನಡದವ್ರನ್ನು ತುಂಬಾ ನಿಮ್ಮನ್ನ ಬೆಂಗಳೂರಲ್ಲಿ ಭೇಟಿ ಮಾಡಿಸಿದ್ದೆ. ಒಂದು 8 ಜನ ಮುಖಂಡರನ್ನು ಭೇಟಿ ಮಾಡಿಸಿದ್ದೇನೆ. ಅಲ್ಲಿಯೂ ಕೂಡ ಒಂದಿಷ್ಟು ನಿಮ್ಮ ಸಂಪರ್ಕವನ್ನ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೇನೆ. ಇದು ಉಡುಪಿ ಜಿಲ್ಲೆಗೆ ಸೀಮಿತ ಆಗ್ಬಾರ್ದು, ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಅದು ಪಸರಿಸಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲ ಪದಾಧಿಕಾರಿಗಳ ಸರ್ವಾನುಮತ ಇದೆ. ಯಾಕೆ ಹೇಳಿದ್ರೆ ನಾವು ಇದೊಂದು ಸ್ಪಷ್ಟಪಡಿಸ್ತೇವೆ. ಏನ್ ಕೇಳಿದ್ರೆ ಈ ಸಿಲ್ಮನ್ನ ಮಾಡುವ ಮೊದಲು ನಮ್ಮ ಹೋಳಿ ಕೂಡು ಕೊಟ್ಟು ಒಕ್ಕೂಟದ ವಾರ್ಷಿಕ ಮಹಾಸಭೆ ಇತ್ತು. ವರ್ಷಕ್ಕೊಂದ್ಸಲ ದೊಡ್ಡ ಸಭೆ ಆಗ್ತದೆ. ಎಲ್ಲ 46 ಕೂಡು ಕಟ್ಟಿನವರು ಬಂದು ನೆಲೆ ಆಗ್ತಾರೆ ಅಲ್ಲಿ ನಮ್ಮ ಮಣ್ಕರ್ ನಾಯಕರು, ಗುರಿಕರ್ ನಾಯಕರು, ಯಜಮಾನ್ರು, ಹೋಳಿಯ ಧಾರ್ಮಿಕ ಮುಖಂಡರೆಲ್ಲರೂ ಅಲ್ಲಿ ಬರ್ತಾರೆ. ಅವರ ಸಮ್ಮುಖದಲ್ಲಿ ಒಂದಿಷ್ಟು ಚರ್ಚೆಗಳು, ವಿಚಾರಗಳನ್ನ ಮಂಡಿಸಿ ನಂತರ ಒಂದಿಷ್ಟು ಜವಾಬ್ದಾರಿ ಅಧ್ಯಕ್ಷರು ನೀವು ಅದನ್ನ ಫಾಲೋ ಮಾಡಿ ಅಂತ ನನ್ನ ಹತ್ರ ಹೇಳಿದ್ರು. ಮತ್ತೆ ಅಲ್ಲಿ ಮುಖಂಡರೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಮಾಹಿತಿ ಇದೆ, ನೀವು ಫಾಲೋ ಮಾಡಿ ಅಂತ ಹೇಳಿದ್ರು. ಅದರಿಂದ ಅವರೆಲ್ಲರ ಒಪ್ಪಿಗೆಯನ್ನ ಆ ಸಭೆಯಲ್ಲಿ ತೆಗೆದುಕೊಂಡು ನಿಮಗೆ ಫಿಲ್ಮ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತೊಂದು ಮಾತಿತ್ತು, ನೀವು ಬೇರೆ ಟೈಮಲ್ಲಿ ಫಿಲ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದೇನ್ ಮಾಡುದಿದ್ರೆ ಹೋಳಿ ಟೈಮಲ್ಲೇ ಮಾಡಿ ಹೋಳಿ ಟೈಮಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ರು ಅಲ್ವಾ. ಆ ಕಂಡೀಷನ್ ಆಧಾರದ ಮೇಲೆ ನೀವು ಆ ಕೆಲಸವನ್ನ ಬಹಳ ನಾಜೂಕಾಗಿ ಬಹಳ ಆ ಒಂದು ಅವಧಿಯೊಳಗೆ ಎಲ್ಲ ಮುಗಿಸಿದಿರಲ್ಲ, ಅದಕ್ಕೆ ತುಂಬಾ ಕೃತಜ್ಞತೆಗಳು. ಇದು ಹೋಳಿ ಹಬ್ಬದ ಸಮಯದಲ್ಲಿ ತೆಗೆದಿರುವಂತ ಒಂದು ಫಿಲ್ಮು. ಯಾವುದಕ್ಕೂ ಪರಂಪರೆಗೂ ನಮ್ಮ ಸಂಪ್ರದಾಯಕ್ಕೂ ಆಚರಣೆಗಳಿಗೂ ಧಕ್ಕೆ ಆಗ್ಲಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜನಾಂಗದ ಸಂಪ್ರದಾಯಗಳನ್ನ, ಹೋಳಿಯ ಶಿಸ್ತುಬದ್ಧತೆಯನ್ನ ಕಾಯ್ದುಕೊಂಡು ಇದನ್ನ ಒಂದು ಫಿಲ್ಮ್ ಮಾಡ್ಲಿಕ್ಕೆ ಸಂಘಟನೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಡಿವಂತಿಕೆಯನ್ನ ಬಿಟ್ಟು ಏನಿದೆ ಅನ್ನುವಂತ ಒಂದು ಬಹಳ ಕುತೂಹಲದಿಂದ ಎಲ್ಲ ಸಮುದಾಯದ ಬಾಂಧವರು ಬಂದು ಈ ಫಿಲ್ಮ್ ಅನ್ನ ನೋಡ್ಬೇಕು, ಅದನ್ನ ಯಶಸ್ಸು ಮಾಡಬೇಕು. ಆವಾಗಲೇ ಇವರ ಶ್ರಮಕ್ಕೆ, ಇವರು ಪಟ್ಟಂತ ಕಷ್ಟಕ್ಕೆ, ಇವರು ಹಾಕಿದ ಹಣಕ್ಕೆ ಸಾರ್ಥಕತೆ ಬರ್ತದೆ. ಆ ಮಲ್ಲಿಕಾರ್ಜುನ ಅನುಗ್ರಹ ಇರಲಿ ಅಂತ ನಾವೆಲ್ಲರೂ ಸೇರ್ಕೊಂಡು ಪ್ರಾರ್ಥನೆ. ಕೊನೆಯದಾಗಿ ಏನ್ ಹೇಳ್ತೀರಿ? ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಂಥರ ನಿಮ್ಗೇನು ಹೊಸದಿತ್ತು, ಯಾಕಂದ್ರೆ ಕಮರ್ಷಿಯಲ್ ಸಬ್ಜೆಕ್ಟ್ ಇಂದ ಬರ್ತಾ ಇದ್ರಿ, ಕಮರ್ಷಿಯಲ್ ಸಬ್ಜೆಕ್ಟ್ ಅನ್ನ ಹಿಡ್ಕೊಂಡು ಬರ್ತಿದ್ರಿ. ಬಟ್ ಈ ಕಾಡನ್ನ ಬಿಡುದಿಲ್ಲ ನೀವು.
ಆ ಪ್ರಕೃತಿ ಜೊತೆಗೆ ಇರ್ತೀರಿ, ಇದು ಪ್ರಕೃತಿ ಜೊತೆ. ನಾನು ಯಾವಾಗ್ಲೂ ಹೇಳ್ತೇನೆ, ಎಲ್ಲ ಆಲ್ಮೋಸ್ಟ್ ಇವ್ರ ಜೊತೆ ಇದ್ದವರೆಲ್ಲ ಹೇಳ್ತಾರೆ ನೀವು ಕಾಡು ಬಿಟ್ಟು ಹೊರಗೆ ಬನ್ನಿ ಅಂತಾರೆ. ಅಂದ್ರೆ ನಾವು ಕಾಡು ಮನುಷ್ಯರು ಅಂತಲ್ಲ, ಬಟ್ ಕಾಡು ಆ ಪ್ರಕೃತಿ ನಡುವೆ ಇರ್ತೇವಲ್ಲ. ಮೊದಲಿಂದ ನಾ ಏನ್ ಸಿನಿಮಾ ಮಾಡ್ತಾ ಇದ್ದೆ ಎಲ್ಲಾ ಸಿನಿಮಾ ಕೂಡ ಕಾಡಿಗೆ ಪ್ರಕೃತಿ ಅಂದ್ರೆ ನಾವು ಹುಟ್ಟದ್ದೇ ಕಾಡು. ಅಂದ್ರೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಹುಟ್ಟಿದವರಾಗಿರೋದ್ರಿಂದ, ಅರೆಮಲ್ನಾಡಿನ ಅವರಾಗಿರೋದ್ರಿಂದ ನಾವು ಕರಾವಳಿಯ ಭಾಗಕ್ಕೂ ಇದಕ್ಕೂ ನಮ್ಗೂ ನಂಟು ಅಂದ್ರೆ ಇದೆ. ಆವಾಗ ನಮ್ಗೆ ಏನಂತ ನಮ್ಮ ಹುಟ್ಟಿರೋದ ಕಥೆಗಳೆಲ್ಲ ಹೆಂಗಂತ ಹೇಳಿದ್ರೆ ಪ್ರಕೃತಿ ನಡಿ. ಹೌದು, ಖಂಡಿತ. ಒಟ್ಟಾರೆಯಾಗಿ ನಾನು ಇಷ್ಟು ಸಿನಿಮಾ ಮಾಡಿದ ಜರ್ನಿಯಲ್ಲಿ ಇದೊಂದು ಏನೋ ಎಮೋಷನ್, ಯುನೀಕ್ ಹೊಸತನ, ಇದೊಂದು ಏನೋ ನಮ್ಮ ಹೀರೋಯಿನ್ ಲಕ್ಕಿ ಅನ್ಸುತ್ತೆ ನಮ್ಗೆ. ಅಂದ್ರೆ ಒಂದು ನೆಗೆಟಿವ್ ಇಲ್ದೆ ಸರ್ ನಾವು ಮಾಡಿದಂತ ಸಿನಿಮಾ ಗುಮ್ಟಿ ಅಂತ ಹೇಳ್ಬೋದು. ಪಾಸಿಟಿವ್ ಕೂಡ ನಮ್ಗೆ ಒಂದು ರಾಘು ಭಟ್ರ್ ಅಂತ ನಮ್ಮ ಗುರುಗಳು, ಅವರು ಪೂಜೆ ಮಾಡಿ ನಮ್ಮನ್ನ ಕರೆಕ್ಟ್ ಆಗಿ ಒಂದು ವೇ ಅಲ್ಲಿ ಹಿಂಗೆ ಹೋಗಿ ಅಂತ ಹೇಳಿ ದಾರಿ ತೋರಿಸಿದಾಗ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಇಡೀ ಸಿನಿಮಾ ಸರ್ ನಮ್ಗೆ ಅದ್ಭುತವಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ನನಗೆ ಈ ತರ ಒಂದು ಜನಪದ ಕಲೆ ಬಗ್ಗೆ ತಿಳ್ಕೊಂಡಿರೋದಾಗ್ಲಿ, ನಾನ್ ಭರತನಾಟ್ಯ ನರ್ತನ ಮಾಡ್ತೀನಿ. ಸೊ ಹಾಗಾಗಿ ಈ ತರ ಇದೊಂದು ಕಾನ್ಸೆಪ್ಟ್, ಈ ಹಬ್ಬ ಹೀಗೂ ಆಚರಣೆ ಮಾಡ್ತಾರೆ. ನನಗೆ ಆಕ್ಚುಲಿ ಮಾರ್ಚಲ್ಲಿ ಬಂದಾಗ ತುಂಬಾ ಸೆಕೆ ಅಲ್ಲ, ನಮ್ಮ ಕಟ್ಟದ ಮೇಲಿಂದ ಬಂದಾಗ ಅಯ್ಯೋ ಮಾರ್ಚಲ್ಲೇ ಯಾಕೆ ಅಂತ ನನಗೆ ಅನ್ಸುತ್ತೆ. ಆದ್ರೆ ಅದ್ರ ಹಿಂದೆ ಈ ತರ ಒಂದು ಕಾರಣ ಇದೆ. ಮತ್ತೆ ನಾವು ಸಿನಿಮಾ ಅನ್ಕೊಂಡಿದ್ದ ಡೇಟ್ ಅಲ್ಲಿ ನಾವು ಮುಗ್ಸಕ್ ಪ್ರಯತ್ನ ಪಟ್ಟಿದ್ದು, ಇಡೀ ಜರ್ನಿ ನಾನು ಹೊಸ ವಿಷಯ ತಿಳ್ಕೊಂಡಿರೋದ್ರಿಂದ ಹೇಳಿದಾಗ ಎಲ್ಲದೂ ನನಗೆ ಒಂದ್ ರೀತಿಯ ಸಾರ್ಥಕತೆ ಸಿಕ್ತು ನನಗೆ. ಇದು ನನ್ನ ಮೊದಲನೇ ಪ್ರಾಜೆಕ್ಟ್, ಮತ್ತೆ ಅದು ಇಷ್ಟು ಅರ್ಥಪೂರ್ಣವಾಗಿರೋದೇ ಅದ್ರದ್ದು ಒಂದು ಸಾರ್ಥಕತೆ ಅಂತ ಅನ್ಸತ್ತೆ. ಡಿಸೆಂಬರ್ 4 ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ನೋಡಿ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ತಿಳ್ಕೊಳಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಇಲ್ಲಿಗೆ ನಾವು ಇಲ್ಲಿನ ಏನು ಈ ಚರ್ಚಾಕೂಟವನ್ನು ಅಥವಾ ನಾವು ಇಲ್ಲಿ ಏನು ಬಂದು ಸೇರಿದ್ದೇವೆ ಅದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನೊಮ್ಮೆ ಭೇಟಿ ಆಗೋಣ, ಇನ್ನೊಂದು ಇಂತಹದೇ ಒಂದು ಚಿತ್ರದ ಜೊತೆ ನಿಮ್ಮ ಜೊತೆ ನಾನು ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್.